ಇಂದ ಮಾಡಿರ್ತಕ್ಕಂಥವ್ರ ಜೊತೆಲಿ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸು ಬೇರೆ ಬೇರೆಯವರು ಮತ್ತು ಅಂತಾರಾಷ್ಟ್ರೀಯ ಷಡ್ಯಂತ್ರ ಮತ್ತು ಅವರಿಗೆಲ್ಲ ದುಡ್ಡು ಎಲ್ಲಿ ಬರ್ತದೆ ಹೊರಗಡೆಯಿಂದ ಕೂಡ ನಮಗೆ ಆತಂಕ ಇರ್ತಕ್ಕಂಥದ್ದು ಹೊರದೇಶಗಳಿಂದ ಕೂಡ ಇವರಿಗೆ ದುಡ್ಡು ಕೊಟ್ಟಿರ್ಬೋದು ಅಂತೇಳಿ ಎಲ್ಲ ಕೂಡ ತನಿಖೆಯನ್ನು ಮಾಡಬೇಕು ಅಂತೇಳಿ ಮತ್ತು ಯಾರು ನಮ್ಮ ಬಗ್ಗೆ ಈ ಥರ ಮಾತಾಡಿದ್ರೆ ಅವ್ರು ಹೇಳಿರತಕ್ಕಂಥದ್ದು ಏನು ಯೂಟ್ಯೂಬರ್ಸು ಧರ್ಮಸ್ಥಳದ ಪರವಾಗಿ ಯಾರೇ ಮಾತಾಡಿದ್ರು ಧರ್ಮಸ್ಥಳದ ಪರವಾಗಿ ಯಾರೇ ಮಾತಾಡಿದ್ರು ಅವರ ವೈಯಕ್ತಿಕ ವಿಚಾರಗಳಿಗೆ ನಾವು ಎಂಟ್ರಿ ಆಗ್ತೀವಿ ಅಂತ ಹೇಳ್ತಾರೆ. ಅಂದರೆ ಧರ್ಮಸ್ಥಳದ ಬಗ್ಗೆ ನಮ್ಮ ದೇವ್ರ ಬಗ್ಗೆ ನಾವು ಮಾತಾಡಬಾರ್ದಾ? ಇದು ಅಂದರೆ ಅವರ ಷಡ್ಯಂತ್ರ ಏನು ಅನ್ನೋದು ನೀವು ಯೋಚನೆ ಮಾಡಿರಿ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ, ಅದಕ್ಕೆ ನಾನು ಅಸೆಂಬ್ಲಿಯಲ್ಲಿ ನಾನು ಹಕ್ಕುಚ್ಯುತಿಯನ್ನು ಕೂಡ ಮಂಡಿಸ್ತೀನಿ. ನಾವು ಅಷ್ಟು ಸುಲಭವಾಗಿ ಬಿಡೋರಲ್ಲ. ನಾವು ಕೂಡ 47 ವರ್ಷದಿಂದ ನಾನು ಸಂಘಟನೆಯಲ್ಲಿ ದುಡ್ಕೊಂಬಂದಿರ್ತಕ್ಕಂಥವನು ಅನೇಕ ಹೋರಾಟಗಳನ್ನು ಮಾಡಿದ್ದೀನಿ. ಇಂಥವರೆಲ್ಲ ಈ ನಾಯಿನರಿಗಳಿಗೆಲ್ಲ ಹಂಚ್ಕೊಂಡು ಕೂತ್ಕೊಂಡಂಗಿದ್ರೆ ನಾವ್ಯಾಕೆ ಇಲ್ಲಿ ಬರಬೇಕಾಗಿತ್ತು? ಬಂದಿದ್ದೀವಿ. ಈ ಹೋರಾಟದಲ್ಲಿ ನಾವು ಮುಂದುವರಿಸ್ತೀವಿ ಮತ್ತು ಶ್ರೀ ಕ್ಷೇತ್ರದ ರಕ್ಷಣೆಗೆ ನಾವು ಯಲಾಂಕದ ಭಕ್ತರು ಮತ್ತು ಇಡೀ ರಾಜ್ಯದ ದೇಶದ ಭಕ್ತರು ಖಂಡಿತವಾಗೂ ನಿಲ್ತಾರೆ. ಸರ್ ನಾನು ಇಷ್ಟೊತ್ತು ಏನು ಹೇಳಿದ್ದು ಡಿ ಕೆ ಶಿವಕುಮಾರ್ ಕರೆಕ್ಟಾಗಿ ಹೇಳೋರಲ್ಲ, ಇದು ದೊಡ್ಡ ಷಡ್ಯಂತ್ರ ಅಂತೇಳಿ. ಮತ್ತು ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಹೇಳಿದವರಲ್ಲ, ನಮ್ಮ ಗುರಿಯ ದೇವಮಾನವ ಧರ್ಮಸ್ಥಳಕ್ಕೆ JCBಗಳನ್ನು ನುಗ್ಗಿಸುವುದೇ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ವೇಸ್ಟು ಇವೆಲ್ಲ ಹೇಳಿಲ್ವ? ಅವರೇ ಹೇಳಿರೋದು. ಮತ್ತು ವೇಸ್ಟ್ ಅಂತ ಹೇಳಿದ ಮೇಲೆ ನೇರವಾಗಿ ಮಂಜುನಾಥ ಸ್ವಾಮಿ ಮೇಲೆ ಅಪಾದನೆ ಮಾಡಿದ್ರಲ್ಲ, ಇದನ್ನು ನೋಡ್ಕೊಂಡು ನಾವು ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಬೇಕಾ? ಮುಸುಕದಾರಿ ಬಂದು ಹೇಳಲಿ ಅವನು, ಯಾಕೆ ಇಲ್ಲಿವರೆಗೂ ಹೇಳಿರಲಿಲ್ಲ? ಅವ್ರಿಗೆಲ್ಲ ಕೂಡ ಬ್ರೈನ್ ವಾಶ್ ಮಾಡಿ ಅವ್ರಿಗೇನೋ ಆಸೆ ಅಂಶಗಳನ್ನು ತೋರಿಸಿ ಮತ್ತು ಅದಕ್ಕೆ ಸಾಕ್ಷಿದಾರ ಬೇರೆ ನೆನ್ನೆ ಉಟ್ಕೊಂಡವ್ರೆ. ಹೋಟ್ಲಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಂತೆ ಅವ್ನು ಹೆಣ ಉಣೋದಂಥದ್ದು. ಇವೆಲ್ಲ ಕೂಡ ಭಾಳ ದಿನ ನಾವು ಸಹಿಸೋಕ್ಕಾಗೋದಿಲ್ಲ. ಇವರೇ ಜನ ಬೀದಿಯಲ್ಲಿ ಹೊಡಿತಾರೆ ಇನ್ನು.